ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಂಡೆಯ ವ್ಲಾಗು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನನಗೆ ವಾಯ್ಸ್ ಕೊಡೋದಕ್ಕೆ ಆಗಿರಲಿಲ್ಲ, ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೇ ವ್ಲಾಗನ್ನು. ಸೊ ಸಂಡೇ ಏನು ಮಾಡಿದ್ವಿ ಅಂತೇಳಿದರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದೇನೆ. ಹಾಗೆಯೇ ಪೂರಿ ಕೂಡ ಮಾಡ್ತಾ ಇದ್ದೇವೆ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಪೂರಿ ಮಾಡೋದಕ್ಕೆ. ಹಾಗೆಯೇ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಅವಳು ಕೂಡ ಪೂರಿ ಮಾಡೋದಕ್ಕೆ ಅವಳು ನೋಡಿ ಉಂಡೆ ಹೆಂಗೆ ಕಟ್ತಾ ಇದ್ದಾಳೆ ಅಂತೇಳಿ ಕೂತ್ಕೊಂಡು. ಸೊ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 10 ಗಂಟೆನ ಆಗಿದೆ. ಎದ್ದೇಳಬೇಕಾದ್ರೂ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಮಕ್ಕಳಂದರೆ ಹಾಗೇನೆ ಅಲ್ವಾ, ಏನಾದರೂ ಅಡುಗೆ ಮಾಡ್ತಾ ಇರಬೇಕಾದ್ರೆ ಏನಾದರೂ ಬಂದು ನೋಡ್ತಾ ಇರ್ತಾರೆ. ಅವ್ರಿಗೇನೋ ಒಂದು ಹೊಸತನ ಅಂತ ಅನಿಸುತ್ತೆ. ಅದರಲ್ಲಿ ಆಟ ಆಡಬೇಕು, ಅದರಲ್ಲಿ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಆ ಥರ ಲಟ್ಸು ಅಂದರೆ ಅವಳು ಏನು ಮಾಡ್ತಿದ್ದಾಳೆ ನೋಡಿ, ಅದನ್ನು ಹಿಡ್ಕೊಂಡು ಲಟ್ಟಣಿಗೆನೇ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತೇಳಿ. ಸೊ ಮಕ್ಕಳಿದ್ರೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆಯೇ ಮಕ್ಕಳಿದ್ರೆ ಮನೇಲಿದ್ದರೆ ಇದೆ ಅಲ್ವಾ, ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಹೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ದಿನ ಹೋಗೋದೇ ಗೊತ್ತಾಗಲ್ಲ. ಬೆಳಿಗ್ಗೆ ಹೆಂಗಾಗುತ್ತೆ, ಸಂಜೆ ಹೆಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಮೊದಲೆಲ್ಲ ದಿನವೇ ಹೋಗ್ತಾ ಇಲ್ಲ ಅಂತ. ಇವಾಗ ಯಾವ ವಾರ ಬಂತು ಅಂತಲೇ ಶಾಕ್ ಆಗುತ್ತೆ. ಇವತ್ತು ಗುರುವಾರನ, ಇವತ್ತು ಶುಕ್ರವಾರನ ಅಂತ ಅನಿಸ್ಬಿಡುತ್ತೆ. ಅಷ್ಟು ಏನು ಅಂತಂದರೆ ಮಕ್ಕಳಿದ್ರೆ ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅಷ್ಟು ಖುಷಿಯಾಗಿರುತ್ತೆ ಮಕ್ಕಳಿದ್ರೆ ಮನೆಯಲ್ಲಿ. ಸೊ ಇವಾಗ ನಾನು ಆಲೂಗಡ್ಡೆ ಬಾಜಿ ಮಾಡೋದಕ್ಕೆ ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ 24 ಅವರ್ಸೇ ಕೆಲಸದಲ್ಲಿರಲ್ಲ. ಒಂದು ವಾರದಲ್ಲಿ ಒಂದು ದಿನ ಆದರೂ ಫ್ರೀಯಾಗಿ ಇರ್ತಾರೆ. ನೈಟ್ ಹೊತ್ತು, ಯಾವತ್ತೊತ್ತು ನಮಗೆ ಬೇರೆಲ್ಲ ಏನೆಲ್ಲ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಬಟ್ ಒಳ್ಳೊಳ್ಳೆ ಏನು ಕಂಟೆಂಟ್ ವೀಡಿಯೋಗಳನ್ನು ಹಾಕಿರ್ತಾರೆ ಅದನ್ನು ನೋಡೋದಕ್ಕೆ ಜನರಿಗೆ ಟೈಮೇ ಸಿಗೋದಿಲ್ಲ. ಇವಾಗ ಏನು ಅಂತೇಳಿದರೆ, ಅವಳು ಏನು ಮಾಡ್ತಾ ಇದ್ದಾಳೆ ಅಂತೇಳಿದರೆ, ಊರಿಂದ ಕಾಲ್ ಮಾಡಿರ್ತಾರಲ್ವ, ಅಜ್ಜಿ ಹತ್ರ ಮಾತಾಡ್ತಾ ಇದ್ದಾಳೆ ಮೊಬೈಲ್ ಫೋನಲ್ಲಿ. ಒಂದು ಕಡೆ ಮೊಬೈಲನ್ನು ಕಿವಿಯಲ್ಲಿ ಇಟ್ಕೊಂಡು ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾಳೆ ನೋಡಿ, ಇನ್ನೊಂದು ಕೈಯಲ್ಲಿ. ಇದೇನು ಗೊತ್ತಾ, ನಾನು ಕಿವಿಯಲ್ಲಿ ಇಟ್ಕೊಂಡು ಏನಾದರೂ ಕೆಲಸ ಮಾಡ್ತಾ ಇರ್ತೀನಲ್ವ ಮಾತಾಡ್ತಾ, ಸೊ ಅದೇ ಥರ ಅವಳು ಕೂಡ ಮಾಡ್ತಾಳೆ. ಮತ್ತು ಈಗ ನನಗೆ ಬಂದು ಮೊಬೈಲನ್ನು ಕೊಡ್ತಾಳೆ ನೋಡಿ. ಸೊ ನೀವು ಮಾತಾಡು ಅಂತೇಳ್ಬಿಟ್ಟು ನನಗೆ ಕೈಯಲ್ಲಿ ನೋಡಿ ಮೊಬೈಲನ್ನು ತಂದು ಕೊಡ್ತಾಳೆ. ಸುಮ್ಮನೆ ಅವಳಷ್ಟಕ್ಕೇನೋ ಅವಳು ಮಾತಾಡ್ತಾ ಇರ್ತಾಳೆ. ಸೊ ನಾನು ಏನು ಈ ಟೈಟ್ಲ್ ಹಾಕಿದ್ದೇನೆ ಅಂತೇಳಿದರೆ, ಎಷ್ಟು ಜನ ವೀಡಿಯೋ ನೋಡ್ತಾರೆ, ಎಷ್ಟು ಜನ ಮಿಡಲಲ್ಲಿ ನೋಡ್ತಾರೆ, ಹೆಂಗೆ ಕಮೆಂಟ್ಸ್ ಬರುತ್ತೆ ನೋಡೋಣ ಅಂತೇಳ್ಬಿಟ್ಟು ನಾನು ಈ ಮಿಡ್ಲಲ್ಲಿ ಇವಾಗ ಹೇಳ್ತಾ ಇದ್ದೀನಿ. ಏನಕ್ಕೆ ಆ ಥರ ಟೈಟ್ಲ್ ಹಾಕಿದೆ ಅಂತೇಳಿದರೆ, ಇನ್ನು ಮುಂದೆ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋನ ಮಾಡೋದೇ ಇಲ್ಲ ಅಂತೇಳ್ಬಿಟ್ಟು. ಯಾಕಂತಂದರೆ ತುಂಬ ಜನ ಏನು ಅಂತೇಳಿದರೆ ಯೂಟ್ಯೂಬನ್ನು ಕ್ವಿಟ್ ಮಾಡ್ತಾರೆ, ಅಥವಾ ಯೂಟ್ಯೂಬ್ನಲ್ಲಿ ನಾನು ಇನ್ನು ಮುಂದೆ ವೀಡಿಯೋನೇ ಹಾಕಲ್ಲ ಯಾಕಂದರೆ ನನಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಏನೇನೋ ಅಂತಾರೆ, ಯೂಟ್ಯೂಬಿಗೆ ಬಂದರೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತೇಳಿ ಹೇಳ್ತಾರೆ ಅಂತೇಳಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಹೊರಗಡೆ ಹೋಗಿ ದುಡಿಯೋದಕ್ಕೂ ಆಗಲ್ಲ, ಮನೆಯ ಒಳಗಡೆನೇ ಇರಬೇಕು, ಹೊರಗಡೆ ಹೋಗಿ ದುಡಿಯೋದಕ್ಕೂ ಇಂಟ್ರೆಸ್ಟಿಂಗ್ ಇರಲ್ಲ ಕೆಲವೊಬ್ಬರಿಗೆ ಏನಂತೇಳಿದರೆ ಮನೆ ಹೊರಗಡೆ ಹೋಗಿ ದುಡಿಯೋದು ಕಷ್ಟ, ಮಗು ಇರುತ್ತೆ, ಸಣ್ಣ ಮಗು, ಆದರೆ ಯೂಟ್ಯೂಬ್ ಮಾಡೋಣ ಅಂತೇಳಿದರೆ ಈ ಥರ ಅಂತಾರೆ ಅಂತೇಳ್ಬಿಟ್ಟು ಅದಕ್ಕೆಲ್ಲವನ್ನು ಇವತ್ತು ನಾನು ಉತ್ತರನ ಕೊಡ್ತಾ ಇದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಏನು ಅಂತೇಳಿದರೆ, ಕೆಲವೊಂದು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಹೇಗೆ ಹಾಕ್ತಾರೆ ಅಂತ. ನಾನು ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ, ಅವರು ರಿಯಲ್ ಲೈಫ್ನಲ್ಲಿ ಆ ಥರ ಇರಲ್ಲ. ಸುಮ್ಮನೆ ವೀಡಿಯೋಗೋಸ್ಕರ, ಸುಮ್ಮನೆ ವ್ಯೂಸ್ಗೋಸ್ಕರ ಏನು ಮಾಡ್ತಾರೆ ಅಂದರೆ ಕ್ಯಾಮ್ರಾ ಎದುರು ಡ್ರಾಮಾಗಳನ್ನು ಮಾಡಿಕೊಂಡು ವೀಡಿಯೋಗಳನ್ನು ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಯಾಕಂದರೆ ವ್ಯೂಸ್ ಹೋದ ತಕ್ಷಣ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನನ್ನ ಚಾನಲ್ನಲ್ಲಿ ಯಾವುದೇ ರೀತಿಯಾದಂಥ ಫೇಕ್ ವೀಡಿಯೋ ಆಗಲಿ, ಅಥವಾ ನಾನು ನಿಮ್ಮ ತೋರಿಕೆಗೋಸ್ಕರ ನಾನು ಏನಾದರೂ ಇದು ಮಾಡೋದಾಗಲಿ, ಆ ಥರ ಯಾವುದು ಕೂಡ ನಾನು ಇದುವರೆಗೂ ವೀಡಿಯೋಗಳನ್ನು ಮಾಡಿಲ್ಲ. ನಾನು ಮನೇಲಿ ಹೇಗಿರ್ತೀನೋ ಹಾಗೇ ವೀಡಿಯೋ ಮಾಡಿದ್ದೀನಿ. ಮನೇಲಿ ನಾನು ಡೈಲಿ ಹೆಂಗಿರ್ತೀನೋ ಅದೇ ಥರ ನಿಮಗೆ ವ್ಲಾಗಲ್ಲೂ ನೀವು ನೋಡ್ಬೋದು. ಅಥವಾ ಏನೋ ಒಂದು ಶಾಪಿಂಗ್ ಮಾಡಿದ್ದೀನಿ ಅಂದರೆ ಅದನ್ನು ತೋರಿಸ್ತೀನಿ. ಸುಮ್ಮನೆ ವೀಡಿಯೋಗೋಸ್ಕರ ನಾನು ಶಾಪಿಂಗ್ ಮಾಡೋದು, ಆ ಥರ ವೀಡಿಯೋಗಳನ್ನು, ಆ ಥರ ಎಷ್ಟೋ ಜನ ವೀಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ಕೆಲವೊಂದು ವ್ಯೂಸ್ಗಳೆಲ್ಲ ಹೋಗಿರುತ್ತೆ. ನೀವು ಅಂದ್ಕೊಂಡಿರ್ತೀರಿ ಏನಂದರೆ ಅವ್ರು ರಿಯಲ್ ಲೈಫ್ನಲ್ಲೂ ಅದೇ ಥರ ಖುಷಿಯಾಗಿರ್ತಾರೆ ಅಂತೇಳ್ಬಿಟ್ಟು. ಕೆಲವೊಬ್ಬರು ಆ ರಿಯಲ್ ಲೈಫ್ನಲ್ಲಿ ಆ ಥರ ಇರಲ್ಲ. ಬಟ್ ನಾನು ಹೇಗೆ ವ್ಲಾಗ್ ಮಾಡ್ತೀನಿ ಅಂತ ಅಂದರೆ, ನನ್ನ ಲೈಫ್ನಲ್ಲಿ ನಾನು ಯಾವ ರೀತಿ ಇದ್ದೀನೋ ಅದೇ ರೀತಿ ವೀಡಿಯೋ ಮಾಡ್ತೀನಿ. ಯಾವುದೇ ರೀತಿಯಾದಂಥ ಫೇಕ್ ವೀಡಿಯೋಗಳಾಗಲಿ, ಅಥವಾ ಸುಮ್ಮನೆ ಸುಳ್ಳು ವೀಡಿಯೋಗಳಾಗಿ ಈ ಥರ ಖಂಡಿತವಾಗ್ಲೂ ನಾನು ಯಾವತ್ತಿಗೂ ಕೂಡ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನನಗೆ ಯಾವುದೇ ಥರದ ನೆಗೆಟಿವ್ ಕಮೆಂಟ್ಸ್ ಬರಲಿ, ಅಥವಾ ಯಾವ ಥರದ ಒಂದು
ಏನು ಅಂತೇಳಿದರೆ, ನೀನು ಯೂಟ್ಯೂಬ್ ವೀಡಿಯೋ ಮಾಡೋದು ನಿಂಗೆ ದುಡ್ಡು ಬರಲ್ಲ, ಹಾಗೆ ಹೀಗೆ ಈ ಥರದ್ದು ಯಾವುದೇ ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ನಾನು ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋದನ್ನು ಖಂಡಿತವಾಗ್ಲೂ ನಿಲ್ಲಿಸಲ್ಲ. ಏನೇ ಕಷ್ಟ ಬರಲಿ ಅಥವಾ ಯಾರೇ ಎಂಥದ್ದೇ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರೂ ನಾನು ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ನಾನು ಕಂಟಿನ್ಯೂ ಮಾಡ್ತೇನೆ. ಯಾಕಂತಂದರೆ ನನಗೂ ಎಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆ. ಅದನ್ನು ಬೇಕಿದ್ದರೆ ನಾನು ನಿಮಗೆ ಏನು ಅಂತಂದರೆ ಬೇರೆಯೇ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಬರುತ್ತೆ ಅಂತೇಳಿ. ಅದನ್ನೆಲ್ಲ ದಾಟ್ಕೊಂಡು ನಾನು ಮುಂದೆ ಬಂದಿದ್ದೀನಿ. ಹಾಗಾಗಿ ನಾನು ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಹೇಳುವಂಥದ್ದು, ಮಿಡಲ್ ಕ್ಲಾಸ್ ಯೂಟ್ಯೂಬರ್ಸ್ಗಳಿಗೆ ಏನು ಅಂತಂದರೆ, ನಿಮಗೆ ಯಾವುದೇ ಥರದ ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ನೀವು ಮುಂದೆ ಹೋಗಬೇಕು. ನಾನು ಯೂಟ್ಯೂಬ್ ವಿಡಿಯೋ ಮಾಡೋದೇ ಇಲ್ಲ, ಡಿಪ್ರೆಷನ್ಗೆ ಒಳಗಾಗೋದು ಈ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದು ನೆಗೆಟಿವ್ ಕಮೆಂಟ್ಸ್ ಬಂತು ಅಂತ ಅಂದ ತಕ್ಷಣ ಏನು ಮಾಡ್ತಾರೆ ಅಂದರೆ ಕಮ್ಯುನಿಟಿ ಪೋಸ್ಟ್ ಹಾಕ್ಬಿಡ್ತಾರೆ, ನನಗೆ ಬೇಜಾರಾಯಿತು ಈ ಥರ ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಅಂತ. ಸೊ ಅದನ್ನೆಲ್ಲ ಹಾಕೋದಕ್ಕೆ ಹೋಗಬೇಡಿ. ನೀವು ಏನು ಅಂತ ಅಂದರೆ ನಿಮಗೆ ಕಮೆಂಟ್ಸ್ ಬಂತ ನೆಗೆಟಿವ್, ಅದಕ್ಕೆ ತಕ್ಕದಾಗಿ ರಿಟರ್ನ್ ಉತ್ತರ ಕೊಡಿ, ಮತ್ತೆ ಅವರು ಅದಕ್ಕೆ ಬರಲ್ಲ. ಸೊ ಇಂಥ ಜನರು ತುಂಬ ಇರ್ತಾರೆ. ಏನು ಅಂತಂದರೆ ನಾವು ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಇದು ಮಾಡಬೇಕು ಅಂತ ಅಂದಾಗ ಯಾರಾದರೂ ಹಿಂದೆಯಿಂದ ನಮ್ಮನ್ನು ತಳ್ಳುವವರು ಇದ್ದೇ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಟೈಟಲನ್ನು ಈ ವ್ಲಾಗ್ನಲ್ಲಿ ಈ ಥರ ಕೊಟ್ಟಿರುವಂಥದ್ದು. ಕೆಲವೊಬ್ರು ಅಂದ್ಕೊಂಡಿರ್ತಾರೆ, ಓ ಇವಳು ಇನ್ನು ಯೂಟ್ಯೂಬ್ ವಿಡಿಯೋನೇ ಮಾಡೋದಿಲ್ಲ ಅಂತ, ಯಾಕಂದರೆ ಒಳಗಡೆ ವಿಡಿಯೋ ನೋಡೇ ಇರಲ್ಲ. ಸೊ ನೋಡಿ, ಈ ಥರ ನಾನು ಹೇಳಿದಲ್ವ, ನಾವೆಲ್ಲ ಡೈರೆಕ್ಟಾಗಿ ಏನು ಅಂತೇಳಿದರೆ ಟೈಟ್ಲನ್ನೆಲ್ಲ ಹಾಕ್ತೀವಿ. ಕೆಲವೊಬ್ರು ಏನಂತ ಹೇಳಿದರೆ ಟೈಟ್ಲ್ ಒಂದು ಹಾಕಿರ್ತಾರೆ, ಒಳಗಡೆ ವೀಡಿಯೋ ಬೇರೆನೇ ಇರುತ್ತೆ. ಸೊ ಈಗ ನೀವು ಅಂದ್ಕೊಂಡಿರ್ಬೋದು, ನೀನು ಕೂಡ ಹಾಗೆ ಮಾಡಿದೀಯಾ ಅಂತ ಹೇಳ್ಬೋದು. ಟೈಟ್ಲ್ ಒಂದು ಹಾಕಿದೆಯಾ, ಒಳಗಡೆ ವೀಡಿಯೋದಲ್ಲಿ ವ್ಲಾಗ್ ಮಾಡಿದೆಯಾ ಅಂತ. ಸೊ ನಾನು ಈ ವ್ಲಾಗ್ ಜೊತೆಗೇ ನಿಮ್ಮ ಜೊತೆ ಹೇಳೋಣ ಅಂತೇಳಿ, ಯಾಕಂದರೆ ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಸೊ ಆ ವ್ಲಾಗ್ ಜೊತೆಗೇ ಹೇಳೋಣ ಅಂತೇಳಿ. ಏನೇ ನೆಗೆಟಿವ್ ಕಮೆಂಟ್ಸ್ ಬಂದರೂ, ಏನೇ ವ್ಯೂಸ್ ಕಡಿಮೆ ಬರಲಿ ಅಥವಾ ನನಗೆ ವರ್ಷಕ್ಕೊಂದು ಸಲ ಸ್ಯಾಲ್ರಿ ಬಂದರೂ ಪರವಾಗಿಲ್ಲ, ನಾನಂತೂ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋದನ್ನು ನಿಲ್ಲಿಸೋದೇ ಇಲ್ಲ. ಸೊ ಹಾಗಾಗಿ ನಾನು ಹೊಸ ಯೂಟ್ಯೂಬರ್ಸ್ ಇರ್ಬೋದು, ಮಿಡಲ್ ಕ್ಲಾಸ್ ಯೂಟ್ಯೂಬರ್ಸ್ ಇರ್ಬೋದು, ಎಲ್ರಿಗೂ ಕೂಡ ಹೇಳುವಂಥದ್ದು ಒಂದೇ ಮಾತು, ನೀವು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ, ಅದನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ. ಸೊ ಇವಾಗ ಸ್ಲ್ಯಾಬ್ ಮೇಲ್ಗಡೆ ಬಂದಿದ್ದೀವಿ ಟಿಫನ್ ಎಲ್ಲ ಮಾಡಿಕೊಂಡು. ಏನು ಅಂತಂದರೆ ಮಣ್ಣಿನ ಮಡಿಕೆ ತಗೊಂಡಿದ್ದು 250 ರೂಪಾಯಿ ಮತ್ತು 200 ರೂಪಾಯಿ ಕೊಟ್ಟಿದ್ದೀವಿ ಎರಡಕ್ಕೆ. ಮತ್ತು ಇದು ಇತ್ತಲ್ವ, ಇದು ತುಂಬ ದಿನ ಆಗಿತ್ತು, ತುಂಬ ದಿನ ಅಲ್ಲ, ಅದು ವರ್ಷಗಟ್ಟಲೆ ಆಗಿದೆ ತಗೊಂಡು. ಬಟ್ ಅದನ್ನು ತುಳುವಲ್ಲಿ ನಾವು ಕಣಿಪುನ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ, ಅದರ ಬಗ್ಗೆ ಗೊತ್ತಿಲ್ಲ. ಸೊ ಅದನ್ನು ಮಾಡಬೇಕು ಅಂತೇಳ್ಬಿಟ್ಟು ಮೇಲ್ಗಡೆ ತಂದಿದ್ವಿ. ಇದು ಗೇರು ಬೀಜ, ಅದನ್ನು ತಗೊಂಡು ಇದ್ರಲ್ಲಿ ಮಾಡೋಣ ಅಂತ. ಬಟ್ ಏನು ಅಂತಂದರೆ ಅದಾಗಿ ಎಲ್ಲ, ಒಂದು ಕಡೆ ಗಾಳಿ ಬರ್ತಿತ್ತು, ಒಂದು ಕಡೆ ಮಳೆ ಬರ್ತಾಯಿತ್ತು. ಅದಕ್ಕೆ ಏನು ಅಂತೇಳಿದರೆ ಈ ತೆಂಗಿನಕಾಯಿಯ ಗರಟೆ ಇದೆ ಅಲ್ವಾ, ಅದು ಬೇಕು, ಅದು ಬೇಗ ಹತ್ತಿ ಉರಿಯುತ್ತೆ. ಸೊ ಅದು ಬೇಕಿತ್ತು, ಅದು ಇರಲಿಲ್ಲ, ಒಂದು 2 ಏನಿತ್ತು ಅಷ್ಟೇ. ಸೊ ಹಾಗಾಗಿ ಮತ್ತೆ ಅದನ್ನು ನೆಕ್ಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಿಲ್ಲ. ಹೆಂಗಾದರೂ ಮಾಡಬೇಕು ಅಂತ ಬೆಂಕಿ ಇದು ಮಾಡಿದ್ವಿ, ಆದರೂ ಅದು ಆಗೇ ಇಲ್ಲ. ಅದು ಬೀಜ ಕೂಡ ಅಷ್ಟೇ, ಅದು ಹೊತ್ತಿ ಉರಿಲೇ ಇಲ್ಲ, ಅದು ಅಲ್ಲಿಗೆ ಇದಾಯಿತು. ಮತ್ತು ಬೀಜನ ಅದನ್ನು ಏನು ಅಂತ ಹೇಳಿದ್ರೆ ಜಜ್ಜಿಬಿಟ್ಟು ಅದನ್ನು ತಿಂದ್ವಿ ನಾವು. ಅದು ಕೆಲವೊಂದೆಲ್ಲ ಫುಲ್ಲು ಕಪ್ಪಾಗಿ ಹೋಗಿತ್ತು. ಸೊ ಈ ಥರ ಇದನ್ನು ಮಣ್ಣಿನ ಮಡಿಕೆ ತಗೊಂಡ್ರೆ ನೋಡಿ, ಈ ಥರ ಇದು ಮಾಡಬೇಕು. ನೆಕ್ಸ್ಟ್ ಮಾಡ್ತೀವಿ, ಆವಾಗ ನಾನು ವೀಡಿಯೋ ಮಾಡ್ತೀನಿ. ಅದೇ ನಾನು ಹೇಳಿದೆಲ್ಲ, ತೆಂಗಿನಕಾಯಿಯ ಚಿಪ್ಪಿ, ನಾವು ತುಳುವಲ್ಲಿ ಚಿಪ್ಪಿ ಅಂತ ಹೇಳ್ತೀವಿ, ಅದನ್ನು ತುಂಬ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕು. ಅದನ್ನೊಂದು 4-5 ಹಾಕಿದರೆ ಬಗ್ಗಂತದ್ದು ಹೊತ್ತಿ ಉರಿಯುತ್ತೆ. ಸೊ ಹಾಗಾಗಿ ಮಗಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ, ಅವಳು ಆಡ್ತಾ ಇದ್ದಾಳೆ, ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಕಲ್ಲೆಲ್ಲ ತಗೊಂಡು ಬಂದು ಎಲ್ಲ ಹಾಕ್ಕೊಂಡು ಆಡ್ತಾ ಇದ್ದಾಳೆ. ಸೊ ನಾನು ಹೇಳ್ದಲ್ಲ ಆವಾಗಲೇ, ಹೊಸ ಯೂಟ್ಯೂಬರ್ಸ್, ನ್ಯೂ ಯೂಟ್ಯೂಬರ್ಸ್ ಆ್ಯಂಡ್ ನೀವು ಏನೇ ಒಂದು ಮುಂದೆ ಬರಬೇಕು ಅಂತ ಅಂದರೆ ಯೂಟ್ಯೂಬ್ನಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳು ಇದ್ದೇ ಇರುತ್ತೆ. ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಹಾಕಿ. ಹಾಗೆಯೇ ಇನ್ನೊಂದು ಮಾತು ಹೇಳಬೇಕು, ನೀವು ರಿಯಲ್ ಲೈಫ್ನಲ್ಲಿ ಹೇಗಿರ್ತೀರೋ ಅದೇ ಥರ ನೀವು ವೀಡಿಯೋಸ್ಗಳನ್ನು ಹಾಕಿ. ಸುಮ್ಮನೆ ವೀಡಿಯೋಗೋಸ್ಕರ ಎದುರುಗಡೆ ಬಂದು, ಕ್ಯಾಮ್ರಾ ಎದುರುಗಡೆ ಬಂದು ನಾಟಕ ಮಾಡುವಂಥದ್ದು, ಈ ಥರದ್ದೆಲ್ಲ ವೀಡಿಯೋಗಳನ್ನು ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ನಲ್ಲಿ ನೀವು ಹೇಗಿರ್ತೀರೋ ಅದೇ ಥರ ವೀಡಿಯೋಸ್ಗಳನ್ನು ಹಾಕಿ. ಈ ಯೂಟ್ಯೂಬ್ ಏನು ಅಂತ ಅಂದರೆ ನೋಡಿ, ಈಗ ಹೊತ್ತಿ ಉರಿತಾ ಇದೆ ನೋಡಿ, ಅದಾದಮೇಲೆ ಗಾಳಿಗೆ ಫುಲ್ಲು ಆರಿ ಹೋಗ್ತಾ ಇತ್ತು. ಸೊ ಇನ್ನೂ ಚೆನ್ನಾಗಿ ಅದು ಹೊತ್ತು ಉರಿಬೇಕು ನೋಡಿ. ಈಗ ತೆಂಗಿನಕಾಯಿದು ಇದು ಹಾಕ್ತಾ ಇದ್ದಾರೆ ನೋಡಿ, ಅದಾದರೂ ಹೊತ್ತಿ ಉಡ್ದೇ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಕರೆಕ್ಟಾಗಿ ಮಾಡಬೇಕು ಅದನ್ನು. ನೆಕ್ಸ್ಟ್ ಇವಾಗ ನೋಡಿ, ಅದನ್ನು ನಾವು ತಿಂತಾ ಇದ್ದೀವಿ. ಈಗ ಬೀಜನ ತೆಗೆದ್ಬಿಟ್ಟು ತಿಂತಿದ್ವಿ. ಅವಳಿಗೂ ಕೂಡ ಇಷ್ಟ ಆಯಿತು ತುಂಬಾ, ಅವಳು ಕೂಡ ತಿಂತಾ ಇದ್ಲು, ಅವಳು ತಿಂತಾಳೆ ಅದನ್ನು.
ಫ್ರಿಜ್ಜಿನಲ್ಲಿ ನಾನು ಗೋಡಂಬಿನ ಇಟ್ಟಿರ್ತೀನಿ. ಅವಳು ಫ್ರಿಜ್ ಓಪನ್ ಮಾಡಿದ ತಕ್ಷಣ ಅದು ಬೇಕು ಅಂತೇಳಿ ಗೋಡಂಬಿಯನ್ನು ತೆಗೆದು ತಿಂತಾಳೆ, ಅವಳಿಗೆ ಇಷ್ಟ ಅದು. ಸೊ ಇದೇ ಥರ ಯೂಟ್ಯೂಬ್ನಲ್ಲಿ ಇದೇ ಥರ ಆಗ್ತಾ ಇರುತ್ತೆ. ಹೇಳೋದಕ್ಕೆ ಅದು ಎಷ್ಟು ಹೇಳಿದರೂ ಸಾಕಾಗಲ್ಲ. ಯಾಕಂತೇಳಿದರೆ ಕೆಲವೊಬ್ಬರು ಕಮೆಂಟ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಏನು ಅಂತಂದರೆ, ಆದರೆ ನನಗೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಅಂತ ನನಗೆ ಬಂದಿಲ್ಲ. ಅಂದರೆ ಕೆಲವೊಂದು ವೀಡಿಯೋಗಳಿಗೆ ಬಂದಿತ್ತು. ಬೇರೆ ಏನು ಅಷ್ಟೊಂದು ಅಂದರೆ ನಾನು ಡಿಪ್ರೆಷನಿಗೆ ಒಳಗಾಗುವಷ್ಟು ನನ್ನನ್ನು ಇದು ಮಾಡಿಲ್ಲ. ಯಾಕಂತೇಳಿದರೆ ನಾನು ಯೂಟ್ಯೂಬ್ನಲ್ಲಿ ಏನು ವೀಡಿಯೋ ಮಾಡಬೇಕು ಅದು ಮಾತ್ರ ಮಾಡಿದ್ದೀನಿ. ಯಾಕಂದರೆ ನಮ್ಮ ಫ್ಯಾಮಿಲಿ ವಿಷಯಗಳನ್ನು ತರುವಂಥದ್ದು, ನಮಗೆ ಜಗಳ ಆಗಿರುವಂಥದ್ದು ವಿಷಯಗಳನ್ನು ತರುವಂಥದ್ದು, ಅಥವಾ ನಮ್ಮ ಫ್ಯಾಮಿಲಿ ಹಾಗೆ, ನಮ್ಮ ಫ್ಯಾಮಿಲಿ ಹೀಗೆ, ಹಾಗೆ ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು, ಇನ್ನೊಂದು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡುವಂಥದ್ದು, ಈ ಥರದ ಯಾವುದೇ ವೀಡಿಯೋಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿಲ್ಲ. ನಾನು ರಿಯಲ್ ಲೈಫ್ನಲ್ಲಿ ಹೆಂಗಿರ್ತೀನೋ ಅದೇ ಥರ ವೀಡಿಯೋ ಮಾಡಿರೋದ್ರಿಂದ ನನಗೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿಲ್ಲ. ಬಟ್ ಕೆಲವೊಂದು ಬಂದಿದೆ. ಅದು ಮಾತ್ರ ಹೆಂಗಿರುತ್ತೆ ನೆಗೆಟಿವ್ ಕಮೆಂಟ್ಸ್ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಹೇಳ್ತಾ ಇರ್ತೇನೆ. ಸೊ ಇದೇ ಥರ ಅದಕ್ಕೋಸ್ಕರ ಹೇಳುವಂಥದ್ದು ಯೂಟ್ಯೂಬ್ ಏನು ಅಂತ ಹೇಳಿದರೆ ಅದೊಂದು ನಮಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಅದರಲ್ಲಿ ನಮಗೆ ಜಾಸ್ತಿ ಫ್ರೆಂಡ್ಸ್ ಸಿಗ್ತಾರೆ, ಎಲ್ಲವೂ ಕೂಡ ಹೌದು. ಆದರೆ ನಮ್ಮ ಮೆಮೊರೀಸ್ಗಳೆಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ, ಈಗ ಸಣ್ಣ ಮಗು ಇರುತ್ತೆ, ಸೊ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು, ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ. ಮಕ್ಕಳು ಶಾಲೆಗೆ ಹೋಗುವ ತನಕ, ಅವರು ಸ್ಕೂಲಿಗೆ ಹೋಗುವ ತನಕ ನಮಗೆ ಹೊರಗಡೆ ಹೋಗಿ ದುಡಿಯೋದಕ್ಕೆ ಚಾನ್ಸೇ ಇಲ್ಲ. ಸೊ ಅಷ್ಟರವರೆಗಾದರೂ ನಾವು ಯೂಟ್ಯೂಬ್ ಮಾಡಿಕೊಂಡು ಒಂದು ಬರುವಷ್ಟು ಹಣ ಬರಲಿ ಅಂತೇಳಿ ನಾವೊಂದು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ. ಇನ್ನೊಂದು ನಾನು ಏನು ಹೇಳುವಂಥದ್ದು ಅಂತಂದರೆ, ಕೆಲವೊಬ್ಬರು ಕಮೆಂಟ್ಸ್ ಮಾಡ್ತಾರೆ, ನನಗೆ ವಿಡಿಯೋ ನೋಡೋದಕ್ಕೆ ಟೈಮೇ ಸಿಗಲ್ಲ. ಅದೆಲ್ಲವೂ ಕೂಡ ಸುಳ್ಳು, ಬರೀ ಸುಳ್ಳು. ದಿನದ 24 ಅವರ್ ಎಲ್ಲರೂ ಕೂಡ ಬ್ಯುಸಿಯಾಗಿರಲ್ಲ. ಸುಮ್ಮನೆ ಯೂಟ್ಯೂಬ್ನಲ್ಲಿ ಬೇರೆ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಅದನ್ನು ನಿಮಗೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸಂಜೆದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಅವಳು ಬ್ರೆಡ್ ತಿಂತಾ ಇದ್ದಾಳೆ ನೋಡಿ, ಅದರೊಳಗಡೆ ಕ್ರೀಮ್ ಬರುತ್ತೆ ನೋಡಿ, ಆ ಬ್ರೆಡ್ಡು. ಚಿಂಟು ನೋಡ್ಕೊಂಡು ಟೈಮ್ ಬಂದು 5:35 ಆಗಿದೆ. ಸೊ ಮಳೆಯೆಲ್ಲ ಬಂದು ಹೋಗಿಬಿಟ್ಟಿದೆ. ಇವಾಗ ಅವಳು ನೋಡಿ ಹೆಂಗೆ ಇದು ಮಾಡ್ತಾ ಇದ್ದಾಳೆ ಅಂತ, ತಿನ್ನೋದು ಮತ್ತು ಎಲ್ಲವನ್ನು ಕೂಡ ಮುಖಕ್ಕೆ ಎಲ್ಲ ಕ್ರೀಮ್ಗಳನ್ನೆಲ್ಲ ಹಚ್ಕೊಂಡು ಬಿಟ್ಟಿದ್ದಾಳೆ. ಅವಳು ತಿಂದಿದ್ದಾಳೆ ಸಾಕಷ್ಟು. ತಿಂದುಬಿಟ್ಟು ಅವಳಿಗೆ ಬೇಡ ಅಂತ ಅಂದಾಗ ತಗೊಂಡು ಬಂದು ಬಾಯಿಗೆ ಕೊಡ್ತಾಳೆ. ಮತ್ತು ಇನ್ನು ಕೆಲವರು ಇರ್ತಾರೆ, ಏನು ಗೊತ್ತಾ, ಯೂಟ್ಯೂಬ್ನಲ್ಲಿ ನೀನು ವೀಡಿಯೋ ಹಾಗೆ ಮಾಡು, ಹೀಗೆ ಮಾಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನಿಮಗೆ ಹೇಗೆ ಅನ್ನಿಸ್ತೋ ಅಥವಾ ನಿಮಗೆ ಹೇಗೆ ವೀಡಿಯೋ ಮಾಡೋದಕ್ಕಾಗುತ್ತೋ ನೀವು ಹಾಗೆ ವೀಡಿಯೋಗಳನ್ನು ಮಾಡ್ತಾ ಹೋಗಿ. ಇದೀಗ ಹಲಸಿನಕಾಯಿ ಹಪ್ಪಳ ಊರಲ್ಲಿ ಮಾಡಿ ತಂದಿರುವಂಥದ್ದು ಹಲಸಿನಕಾಯಿ ಹಪ್ಪಳ. ಊರಿಗೆ ಹೋಗಿದ್ದಾಗ ನೋಡಿ, ತುಂಬ ತೆಳುವಾಗಿದೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಹಲಸಿನಕಾಯಿಯ ಹಪ್ಪಳ. ಇವಾಗ ಮಳೆನೂ ಬಂದಿದೆ, ಸೊ ಹಾಗಾಗಿ ಹಲಸಿನಕಾಯಿಯ ಹಪ್ಪಳನೀಗ ಕಾಯಿಸ್ತಾ ಇದ್ದೀನಿ ನಾನು. ಏನು ಅಂತಂದರೆ, ಯೂಟ್ಯೂಬ್ನಲ್ಲಿ ನೀನು ಹಾಗೆ ವೀಡಿಯೋ ಮಾಡಿದ್ಯಾ, ಹೀಗೆ ವೀಡಿಯೋ ಮಾಡಿದ್ಯಾ, ತುಂಬ ಜನ ಹೇಳ್ತಾರೆ, ನಿಮಗೆ ಹೇಗೆ ಅನ್ನಿಸ್ತೋ ನೀವು ಹಾಗೆ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಿ. ಯಾಕಂತಂದರೆ ಇನ್ನು ಕೆಲವರು ಏನು ಅಂತಂದರೆ ಯೂಟ್ಯೂಬ್ನಲ್ಲಿ ಏನು ಅಂತ ಅಂದರೆ, ಈಗ ನನ್ನದೊಂದು ಅಡುಗೆ ಮನೆ ಅಂತಿರುತ್ತೆ, ನನ್ನದೊಂದು ಇಷ್ಟು ಚಿಕ್ಕ ಪುಟ್ಟ ಮನೆ, ಆ ಪುಟ್ಟ ಮನೇಲಿ ನಾನು ವೀಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕೆಲವರಿಗೆ ಏನು ಇಷ್ಟ ಆಗುತ್ತೆ ಅಂತೇಳಿದರೆ, ನೀವು ಶಾಪಿಂಗ್ ಮಾಡಿ ಶಾಪಿಂಗ್ ವೀಡಿಯೋ ಹಾಕಿ ಅಂತ. ಸೊ ಶಾಪಿಂಗ್ ವೀಡಿಯೋ ಹಾಕೋದಕ್ಕೆ ನಾನು ಯೂಟ್ಯೂಬ್ಗೋಸ್ಕರನೇ ಶಾಪಿಂಗ್ ಹೋಗಬೇಕು ಅಂತ ಇಲ್ಲ. ಕೆಲವೊಬ್ರು ಏನಂತಂದರೆ, ಯೂಟ್ಯೂಬ್ ವೀಡಿಯೋಗಳನ್ನು ಮಾಡಬೇಕು, ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕಬೇಕು ಅಂತಲೇ ಶಾಪಿಂಗ್ ಹೋಗುವಂಥದ್ದನ್ನು ವೀಡಿಯೋಗಳನ್ನು ಮಾಡುವಂಥದ್ದು, ಅಥವಾ ಯೂಟ್ಯೂಬ್ಗೋಸ್ಕರನೇ ಇದು ಮಾಡುವಂಥದ್ದು. ಕೆಲವೊಬ್ಬರೆಲ್ಲ ಫೇಕ್ ವೀಡಿಯೋಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಮಾಡಿ ದುಡ್ಡು ಮಾಡೋದ್ರಿಂದ ಏನು ಕೂಡ ಅದರಿಂದ ಏನು ತೃಪ್ತಿ ಅನ್ನುವಂಥದ್ದಿಲ್ಲ. ಸೊ ಆ ಥರ ನಾನು ಖಂಡಿತವಾಗ್ಲೂ ಯಾವತ್ತೂ ಕೂಡ ಮಾಡಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಹೇಗೆ ಅನ್ನಿಸ್ತೋ ಹಾಗೆ ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಹಾಕ್ತಾ ಹೋಗಿ. ತುಂಬ ಜನ ನನಗೆ ವಾಟ್ಸಪ್ನಲ್ಲೂ ಯೂಟ್ಯೂಬರ್ಸ್ಗಳೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ, ಏನು ಅಂತಂದರೆ, ಏನು ಮಾಡೋದು, ಜನ ಹೀಗೆ ಹೇಳ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಡೆಲಿವರಿ ಸ್ಟೋರಿ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಸ್ಟೋರಿ ಇರ್ಬೋದು. ಈಗ ಡೆಲಿವರಿ ಸ್ಟೋರಿ ಹೇಳುವಂಥದ್ದು ಇದು ಎಲ್ಲರ ಲೈಫ್ನಲ್ಲಿ ಆಗುತ್ತೆ, ಹೌದು. ಬಟ್ ಆದರೆ ನನ್ನ ಲೈಫ್ನಲ್ಲಿ ಏನಾಯಿತು, ಅದು ನನ್ನ ಮೆಮೊರಿ, ನಾನು ಅದನ್ನು ಶೇರ್ ಮಾಡುವಂಥದ್ದು. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ, ಅದೇನು ದೊಡ್ಡ ವಿಷಯವ, ಎಲ್ರಿಗೂ ಕೂಡ ಏನು ಹೆರಿಗೆ ಅನ್ನುವಂಥದ್ದು ಆಗುತ್ತೆ ಅಂತೇಳಿ. ಎಲ್ರಿಗೂ ಹೆರಿಗೆ ಆಗುತ್ತೆ, ಆದರೆ ಅವರವರ ಅನುಭವ ಅದು ಅವರವರಿಗೆ ಮಾತ್ರ ಆಗುವಂಥದ್ದು. ಈಗ ಒಬ್ಬರಿಗೆ ಏನೋ ಒಂದು ಆಗುತ್ತೆ, ಅದು ಇನ್ನೊಬ್ಬರಿಗೆ ಆಗುತ್ತೆ ಅಂತ ಖಂಡಿತವಾಗಲಿಲ್ಲ. ಎಲ್ಲರ ಅನುಭವಗಳು ಕೂಡ ಬೇರೆ ಬೇರೆ ಆಗಿರುತ್ತೆ. ಹಾಗೆಯೇ ಅವರ ಎಕ್ಸ್ಪೀರಿಯೆನ್ಸು ಕೂಡ ಬೇರೆ ಬೇರೆ ಆಗಿರುತ್ತೆ.
ಸೊ ಹಾಗಾಗಿ ಅದು ಅವರ ಇಷ್ಟ ಹೇಳುವಂಥದ್ದು ಆಯಿತಾ. ಅದಕ್ಕೆಲ್ಲ ನಾವು ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ತಾ ಕೂತ್ಕೊಳ್ಳುವಂಥದ್ದು ಅದೆಲ್ಲ ಸುಮ್ಮನೆ ಅಂತ ಅನಿಸುತ್ತೆ ನನಗೆ. ಸೊ ಇವಾಗ ಹಪ್ಪಳನ ಕಾಯಿಸ್ತಾ ಇದ್ದೀನಿ ನೋಡಿ, ಅವಳಿಗೂ ಇಷ್ಟ, ಅವಳು ತಿಂತಾಳೆ. ಸೊ ಎರಡೆರಡು ಹಪ್ಪಳನ ಕಾಯಿಸ್ತಾ ಇದ್ದೇನೆ ಈಗ. ಸೊ ಇದಿಷ್ಟೇ ನಾನು ವಿಡಿಯೋನ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ. ಸೊ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ನಾನು ಇನ್ನು ಮುಂದೆ ವ್ಲಾಗ್ಗಳನ್ನು ಮಾಡ್ತಾ ಇರ್ತೇನೆ ಅಂತೇಳಿ. ಸೊ ಹಾಗಾಗಿ ನಾನು ಕೂಡ ಇವಾಗ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಸ್ವಲ್ಪ ಪಾಪು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಗೊತ್ತಾಗುತ್ತೆ ಟ್ರೈಪಾಡನ್ನೆಲ್ಲ ಅಲ್ಲಿಟ್ಟರೆ ಹೋಗಿ ಮುಟ್ಬೇಡ ಅಂದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನು ಹಾಕ್ತಾ ಇರ್ತೇನೆ. ನಾನು ನಿಮ್ಗೆ ಹೇಳಿದ್ದೆ ಹಿಂದಿನ ವ್ಲಾಗಲ್ಲಿ ಯಾಕೆ ನಾನು ಕಂಟಿನ್ಯೂ ಆಗಿ ವ್ಲಾಗ್ ಹಾಕ್ತಾ ಇಲ್ಲ ಅಂತೇಳಿ. ಅವಳಿಗೆ ಮೈಯಲ್ಲೆಲ್ಲ ಕಜ್ಜಿ ಬಿದ್ದಿರೋದ್ರಿಂದ ಬಟ್ಟೆ ಎಲ್ಲ ಹಾಕ್ತಾ ಇರಲಿಲ್ಲ ಅವಳಿಗೆ ಸೆಕೆ ಟೈಮಲ್ಲಿ. ಸೊ ಹಾಗಾಗಿ ನಾನು ಅವಾಗೆಲ್ಲ ವ್ಲಾಗನ್ನು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ಓಕೆ. ಇವಾಗ ಟೀ ಕೂಡ ರೆಡಿ ಇದೆ, ಬ್ಲ್ಯಾಕ್ ಟೀ. ಇನ್ನು ಬ್ಲ್ಯಾಕ್ ಟೀ ಮತ್ತು ಹಪ್ಪಳ ಎರಡು ಕೂಡ ರೆಡಿಯಾಗಿದೆ. ಇನ್ನು ಟೀ ಕುಡಿದ್ರೆ ಆಯಿತು. ನೀವು ಹೌಸ್ ವೈಫ್ ಆಗಿದ್ದರೆ ಯಾರಿಗೂ ಕೂಡ ಯೂಟ್ಯೂಬ್ ಚಾನಲನ್ನು ಮಾಡ್ಬೋದು. ಸೊ ಕಮೆಂಟ್ ಹಾಕಿ ನಿಮಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡೋದು ಏನು ಅಂತೇಳಿದರೆ ನಾನು ನೆಕ್ಸ್ಟ್ ಬೇಕಿದ್ದರೆ ನಿಮಗೆ ವೀಡಿಯೋಗಳನ್ನು ಮಾಡಿ ಹಾಕ್ತೇನೆ. ಹಾಗೆಯೇ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ನೀವು ಅಲ್ಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ಹಾಗಾಗಿ ನಾನು ಹೇಳುವಂಥದ್ದು, ಹೌಸ್ ವೈಫ್ ಆಗಿದ್ದರೆ ನೀವು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ದುಡ್ಡನ್ನು ಮಾಡಿ ಅಂತೇಳಿ. ಸೊ ಈಗ ಟೈಮ್ ಬಂದು 5:45 ಆಗಿದೆ. ಪಾಪು ಏನು ಮಾಡ್ತಾ ಇದ್ದಾಳೆ ನೋಡಿ, ಅವಳ ಕೆಲಸ ಬೇರೆಯೇ ಆಗ್ತಾಯಿದೆ. ಸೊ ಮಳೆ ಕೂಡ ಬಂದು ಹೋಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ನನ್ನ ಇನ್ನೊಂದು ಎಜುಕೇಷನ್ ಚಾನಲ್ ಇದೆ, ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಆ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ್ಯಂಡ್ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಆ ಚಾನಲ್ಗೂ ಸಪೋರ್ಟ್ ಮಾಡಿ, ಎಜುಕೇಷನ್ ಚಾನಲ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಒಂದು ಲೈಕ್ ಕೊಡಿ. ತುಂಬ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಕೊಡಲ್ಲ. ಪ್ಲೀಸ್ ಲೈಕ್ ಕೊಡಿ. ಬಾಯ್ ಫ್ರೆಂಡ್ಸ್.